ದ ಲಾರ್ಡ್. ಹಲ್ಲೆಲೂಯ. ದೇವಮಕ್ಕಳೇ, ಬೆಳಗಿನ ಜಾವದಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ 10ನೇ ವಚನ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ. ಒಂದು ಸಾರಿ ಶಿಷ್ಯರುಗಳೆಲ್ಲರೂ ಬಂದ್ಬಿಟ್ಟು ಯೇಸುವಿನ ಬಳಿಯಲ್ಲಿ ಕೇಳ್ತಾರೆ, ಯೇಸುವೆ, ಸ್ನಾನಿಕನಾದ ಯೋಹಾನನು ಅವರ ಶಿಷ್ಯರಿಗೆ ಪ್ರಾರ್ಥನೆ ಕಲಿಸಿಕೊಟ್ಟಿದ್ದಾರೆ, ನಮಗೂ ಸಹ ಪ್ರಾರ್ಥನೆ ಮಾಡೋದನ್ನು ಕಲಿಸಿಕೊಡಿರಿ ಎಂದು ಯೇಸುವಿನ ಬಳಿಗೆ ಬಂದು ಕೇಳ್ತಾರೆ ಶಿಷ್ಯರು. ಆಗ ಯೇಸು ಈ ಪ್ರಾರ್ಥನೆಯನ್ನು ಅವರಿಗೆ ಕಳಿಸ್ಕೊಡ್ತಾರೆ. ಪರಲೋಕದಲ್ಲಿರೋ ನನ್ನ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಆಗ ಪರಲೋಕದಲ್ಲಿರೋ ನನ್ನ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ ಅಂದರೆ ಪರಲೋಕದಲ್ಲಿರೋ ತಂದೆನ ನಾವು ಆರಾಧಿಸಬೇಕು. ಅಂದರೆ ಪರಲೋಕ ರಾಜ್ಯದಲ್ಲಿ ತಂದೆ ದೇವರು ಸಿಂಹಾಸನದಲ್ಲಿ ಕೂತಿರುವಾಗೆ ಆತನ ಸುತ್ತಲೂ ಕೆರೂಬಿಗಳು ಸೆರಾಫಿಗಳು 6 ರೆಕ್ಕೆ ಉಳ್ಳವರುಗಳು ಏನು ಮಾಡ್ತಾರಂದರೆ ರೆಕ್ಕೆಗಳನ್ನು ಬಡಿಯುತ್ತಾ ಸೇನಾಧೀಶನಾದ ಯೆಹೋವನು ಪರಿಶುದ್ಧನು 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 ಎಂದು ಹಗಲಿರುಳು ಪರಲೋಕದಲ್ಲಿ ಆರಾಧನೆ ಮಾಡಿಕೊಂಡೇ ಇರ್ತಾರೆ. ಹಾಗಾಗಿ ಪರಲೋಕದ ತಂದೆ ದೇವರನ್ನ ನಾವೇನು ಮಾಡಬೇಕು? ಆರಾಧಿಸಬೇಕು. ತಂದೆಯಾಗಿರೋ ದೇವರೇ, ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ, ನೀವು ಪರಿಶುದ್ಧರು, ಸೈನ್ಯಗಳ ಕರ್ತನು, ಸೇನಾಧೀಶನಾದ ಯೆಹೋವನೆಂದು ತಂದೆ ದೇವರನ್ನ ಆರಾಧಿಸಬೇಕು. ಅದೇ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಕೂಡ ನಾವು ಆರಾಧಿಸಬೇಕು. ಯೇಸುವೆ, ನೀನು ಪರಿಶುದ್ಧನು, ಮಹಾಶಕ್ತಿವಂತನು, ನೀನು ಅತಿ ಪರಿಶುದ್ಧನೆಂದು ಯೇಸುವನ್ನು ನಾವು ಆರಾಧಿಸಬೇಕು. ಪರಿಶುದ್ಧಾತ್ಮ ದೇವರನ್ನ ಸಹ ನಾವೇನು ಮಾಡಬೇಕು? ಆರಾಧಿಸಬೇಕು. ಪರಿಶುದ್ಧಾತ್ಮನೇ, ಬಲವುಳ್ಳ ಆತ್ಮನೇ, ಶಕ್ತಿಯುಳ್ಳ ಆತ್ಮನೇ, ಅಗ್ನಿಯುಳ್ಳ ಆತ್ಮನೇ, ಪರಿಶುದ್ಧನೇ ಎಂದ್ಬಿಟ್ಟು ಪವಿತ್ರ ಆತ್ಮ ದೇವರನ್ನ ಕೂಡ ನಾವು ಆರಾಧಿಸಬೇಕು. ಹೀಗೆ ತಂದೆ ಕುಮಾರ ಪರಿಶುದ್ಧಾತ್ಮ ದೇವರನ್ನ ಆರಾಧಿಸೋದನ್ನು ಆ ವಾಕ್ಯ ತೋರಿಸುತ್ತೆ. ಎರಡನೇದು, ನಿನ್ನ ರಾಜ್ಯವು ಬರಲಿ. ಆಗ ಪರಲೋಕ ರಾಜ್ಯವು ಈ ಭೂಮಿಗೆ ಬರಬೇಕು. ಈ ಭೂಮಿಗೆ ಬರಬೇಕಾದ್ರೆ ಯೇಸುವಿನ ಸುವಾರ್ತೆನ ಎಲ್ಲ ಕಡೆಗಳಲ್ಲಿ ಹೋಗಿ ನಾವೇನು ಮಾಡಬೇಕು? ಸಾರಬೇಕು. ಯೇಸು ಈ ಲೋಕಕ್ಕೆ ಬರ್ತಾರೆ, ಈ ಲೋಕದಲ್ಲಿ ಆತನ 1000 ವರ್ಷ ಆಳ್ವಿಕೆ ಮಾಡ್ತಾನೆ ಎಂದು ಆ ರಾಜ್ಯದ ಸುವಾರ್ತೆನ ನಾವು ಎಲ್ಲ ಕಡೆಗಳಲ್ಲಿ ಏನು ಮಾಡಬೇಕು? ಸಾರಬೇಕು. ಮತ್ತು ಆತನ ರಾಜ್ಯವು ಈ ಭೂಮಿಗೆ ಬರಬೇಕೆಂದು ನಾವು ಪ್ರಾರ್ಥನೆ ಮಾಡಬೇಕು. ನಾವು ಈ ರೀತಿಯಾಗಿ ಪ್ರಾರ್ಥನೆ ಮಾಡುವಾಗೆ ದೇವರ ರಾಜ್ಯ ಈ ಭೂಮಿಗೆ ಇಳಿದು ಬರುತ್ತೆ. ಮತ್ತೊಂದು ಕಡೆ ರಾಜ್ಯದ ಬಗ್ಗೆ ನಾವು ಸುವಾರ್ತೆನ ಹರಡಿಸುವಾಗೆ ಅನೇಕರು ಆ ರಾಜ್ಯಕ್ಕೆ ಬಂದು ಸೇರೋರಾಗಿರ್ತಾರೆ. ಇದನ್ನು ಯೇಸು ಕಲಿಸ್ಕೊಟ್ರು. ಮೂರನೇದು, ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಹೌದು ಮಕ್ಕಳೇ, ಪರಲೋಕದಲ್ಲಿ ಇವತ್ತು ದೇವರ ಚಿತ್ತ ನೆರವೇರ್ತಾ ಇದೆ. ಪರಲೋಕದಲ್ಲಿ ದೇವರ ಕಾರ್ಯ, ದೇವರ ಕೆಲಸ, ಅವರ ಮಾತು, ದೇವದೂತಗಳು, ಇದು ಮಾತ್ರ ಪರಲೋಕದಲ್ಲಿ ಆತನ ಚಿತ್ತ ನೆರವೇರ್ತಾ ಇದೆ. ಹಗಲಿರುಳು ಎಡೆ ಬಿಡದೆ ಪರಲೋಕ ರಾಜ್ಯದಲ್ಲಿ ದೇವರ ಆರಾಧನೆ, ಮಹಿಮೆ, ಆತನ ವಾಕ್ಯ, ಕಟ್ಟಳೆಗಳು, ಆತನ ವಾಗ್ದಾನಗಳು ಪರಲೋಕ ರಾಜ್ಯದಲ್ಲಿ ನೆರವೇರ್ತದೆ. ಆ ಒಂದು ಕಾರ್ಯ ಈ ಭೂಲೋಕದಲ್ಲಿ ನೆರವೇರಬೇಕು ಅಂದ್ಬಿಟ್ಟು ನಾವೇನು ಮಾಡಬೇಕು? ದೇವಾ, ನಿನ್ನ ಚಿತ್ತವು ಈ ಭೂಮಿಯಲ್ಲಿ ನೆರವೇರಬೇಕಂದ್ಬಿಟ್ಟು ನಾವು ಪ್ರಾರ್ಥನೆ ಮಾಡಬೇಕು. ಆಗ ದೇಶದ ಎಲ್ಲ ಕಡೆ ದೇವರ ಚಿತ್ತ ನೆರವೇರಬೇಕು. ಭಾರತ ಸರ್ಕಾರವಾಗಲಿ, ಅಥವಾ ಕೋರ್ಟ್ಗಳಾಗಲಿ, ಸ್ಟೇಷನ್ಗಳಾಗಲಿ, ಅಥವಾ ಶಾಲಾ ಕಾಲೇಜುಗಳಾಗಲಿ, ಕಂಪ್ನಿಗಳಾಗಲಿ, ಅಥವಾ ಎಲ್ಲ ರೀತಿಯಾದ ನಮ್ಮ ದೇಶದ ಸಕಲ ವಿಧವಾದ ನಾನಾ ಕಡೆಗಳಲ್ಲಿ ದೇವರ ಚಿತ್ತ ನೆರವೇರಬೇಕೆಂದು ನಾವು ಪ್ರಾರ್ಥಿಸಬೇಕು ಮಕ್ಕಳೇ. ಹಾಗಾಗಿ ದೇವ್ರ ವಾಕ್ಯ ಹೇಳುತ್ತೆ, ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರೋ ಪ್ರಕಾರ ಈ ಭೂಲೋಕದಲ್ಲಿ ನೆರವೇರಬೇಕು. ನಾವು ಈ ಕಾರ್ಯಗಳಿಗಾಗಿ ನಾವು ಪ್ರಾರ್ಥನೆಗಳು ಮಾಡಬೇಕು, ನಾವು ಆರಾಧನೆಗಳು ಮಾಡಬೇಕು. ಆಗ ಈ ದೇವರ ಚಿತ್ತ ಭೂಮಿಯಲ್ಲಿ ನೆರವೇರುತ್ತೆ, ದೇವರ ರಾಜ್ಯ ಈ ಭೂಮಿಯಲ್ಲಿ ಇಳಿದು ಬರುತ್ತೆ, ಪರಲೋಕದಲ್ಲಿರೋ ದೇವರ ನಾಮ ಮಹಿಮೆಗೊಳ್ಳುತ್ತೆ. ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸಿರಿ ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅನುದಿನದ ಆಹಾರ ಅಂದರೆ ಒಬ್ಬ ಮನುಷ್ಯ ಬೆಳಗಿನ ಜಾವದಲ್ಲಿ ಟಿಫನ್ ಮಾಡ್ತಾನೆ, ಮಧ್ಯಾಹ್ನ ರಾತ್ರಿ ಎಲ್ಲ ಆಹಾರಗಳನ್ನ ಸೇವಿಸ್ತಾರೆ. ಆ ಒಂದು ಆಹಾರಗಳು ಶರೀರದ ಮನುಷ್ಯನಿಗೆ ಆರೋಗ್ಯ ಕೊಡುತ್ತೆ,
ಬಲ ಕೊಡುತ್ತೆ, ಪುಷ್ಟಿ ಕೊಡುತ್ತೆ. ಆದರೆ ಆತ್ಮದ ಮನುಷ್ಯನಿಗೆ ಆಹಾರ ಯಾವುದಂದರೆ ದೇವರ ವಾಕ್ಯ. ಹಾಗಾಗಿ ದೇವರ ಬಳಿಯಲ್ಲಿ ನಾವೇನು ಮಾಡಬೇಕು, ದೇವ ಈ ದಿನದಲ್ಲಿ ನನಗೆ ಆಹಾರವನ್ನು ದಯಪಾಲಿಸು ಅಂದರೆ ಬೈಬಲ್ನ ನಾವು ತೆಗೆದು ದೇವರ ವಾಕ್ಯ ಓದಿ ನಾವು ಧ್ಯಾನಿಸುವಾಗೆ ಆ ವಾಕ್ಯ ನಮಗೆ ಆಹಾರವಾಗಿ ನಮ್ಮ ಆತ್ಮದ ಮನುಷ್ಯನಲ್ಲಿ ಬಂದು ಸೇರುವಾಗೆ ಆತ್ಮದ ಮನುಷ್ಯ ಬಲಗೊಳ್ತಾನೆ, ಪುಷ್ಟಿಗೊಳ್ತಾನೆ, ಪರಿಶುದ್ಧವಾಗ್ತಾನೆ, ದೇವರಲ್ಲಿ ನೆಲೆಗೊಳ್ತಾನೆ, ಆಶೀರ್ವದಿಸಲ್ಪಡ್ತಾನೆ ಮಕ್ಕಳೇ. ಹಾಗಾಗಿ ದೇವರನ್ನ ನೋಡಿ ಅನುದಿನವೂ ನಮಗೆ ವಾಕ್ಯದ ಆಹಾರವನ್ನು ದಯಪಾಲಿಸೆಂದು ನಾವು ಕೇಳಬೇಕು. ಮತ್ತು ಆ ವಾಕ್ಯ ಹೇಳುತ್ತೆ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರೋ ನನ್ನ ತಂದೆ ನಿಮ್ಮ ತಪ್ಪುಗಳನ್ನ ಕ್ಷಮಿಸ್ತಾರೆ. ಆಗ ನಿಮಗೆ ವಿರೋಧವಾಗಿ ಯಾರೆಲ್ಲ ನಿಮ್ಮನ್ನು ಅವಮಾನಿಸಿದ್ದಾರೆ, ನಿಂದಿಸಿದ್ದಾರೆ, ನಿಮ್ಮ ಮೇಲೆ ಚಾಡಿ ಹೇಳಿರ್ತಾರೆ, ನಿಮ್ಮನ್ನು ದ್ವೇಷಿಸಿರ್ತಾರೆ, ನಿಮ್ಗೆ ವಿರೋಧವಾಗಿ ಎಲ್ಲ ಕಡೆಗಳಲ್ಲಿ ಸರಿಯಿಲ್ಲ ಎಂದು ಮಾತನಾಡಿಕೊಂಡಿರ್ತಾರಲ್ಲ, ಈ ಸುದ್ದಿಗಳನ್ನ ನೀವು ಕೇಳಿದ್ರು, ಕಣ್ಣಲ್ಲಿ ನೋಡಿದ್ರು, ಅದನ್ನು ನೀವೇನು ಮಾಡಬೇಕಂದ್ರೆ ಅವ್ರಗಳ ಮೇಲೆ ಕೋಪ ದ್ವೇಷ ಇಟ್ಟುಕೊಳ್ಳದೆ ಅವ್ರುಗಳು ಮಾಡಿರೋ ತಪ್ಪುಗಳೆಲ್ಲ ನೀವು ಕ್ಷಮಿಸ್ಬಿಡ್ಬೇಕು. ದೇವರ ಬಳಿಯಲ್ಲಿ ಕೂಡ ಹೇಳಬೇಕು, ದೇವ ಅವ್ರುಗಳನ್ನ ಕ್ಷಮಿಸು, ನೀವು ಕ್ಷಮಿಸ್ರಿ, ನಾನು ಅವ್ರನ್ನ ಕ್ಷಮಿಸ್ತೀನಿ ಅಂದ್ಬಿಟ್ಟು ಪ್ರಾರ್ಥನೆ ಮಾಡಬೇಕು. ಅವ್ರನ್ನ ನಾವು ಕ್ಷಮಿಸುವರಾಗಿದ್ದರೆ ಮಾತ್ರ ನಾವು ಮಾಡಿರೋ ಪಾಪಗಳೆಲ್ಲ ಪರಲೋಕದಲ್ಲಿರೋ ತಂದೆ ದೇವರು ನಮ್ಮನ್ನು ಕ್ಷಮಿಸುವರಾಗಿರ್ತಾರೆ. ಈ ರೀತಿಯಾಗಿ ದೇವರ ವಾಕ್ಯ ನಾವು ಕೇಳುವಾಗೆ ಆ ವಾಕ್ಯದ ಕಡೆ ಗಮನ ಕೊಟ್ಟು ಅದನ್ನು ನಮ್ಮ ಜೀವಿತಗಳಲ್ಲಿ ನಾವು ಅನುಸರಿಸಿ ನಾವು ನಡೆದರೆ ಆ ವಾಕ್ಯದಲ್ಲಿರೋ ಸಕಲ ವಿಧವಾದ ಆಶೀರ್ವಾದ ದೇವ ಮಕ್ಕಳೇ ನಿಮ್ಮ ಮೇಲೆ ಇಳಿದು ಬರುತ್ತೆ. ನಿಮ್ಮ ಜೀವಿತ ಕುಟುಂಬಗಳು ಬಹಳ ಆಶೀರ್ವದಿಸಲ್ಪಡೋದನ್ನು ನೀವು ನೋಡ್ತೀರಾ. ಈ ವಾಕ್ಯವನ್ನು ಕೇಳಿಕೊಂಡಿರುವಂಥ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಮುಚ್ಚಿ ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ದೇವ, ಈ ವಾಕ್ಯಗಳನ್ನು ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರಯ್ಯ. ಶಿಷ್ಯರಿಗೆ ಪ್ರಾರ್ಥನೆ ಮಾಡೋದನ್ನು ನೀನು ಕಲಿಸಿಕೊಟ್ಟಿಯಪ್ಪ. ಅದೇ ರೀತಿಯಾಗಿ ಈ ದಿನಗಳಲ್ಲಿ ಈ ವಾಕ್ಯಗಳನ್ನು ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳಿಗೂ ಪ್ರಾರ್ಥನೆ ಮಾಡೋದನ್ನು ಕಲಿಸಿಕೊಡ್ರಿ, ಆರಾಧನೆ ಮಾಡೋದನ್ನು ಕಲಿಸಿಕೊಡ್ರಿ, ವೇದ ವಾಕ್ಯಗಳನ್ನ ಓದಿ ಧ್ಯಾನಿಸೋದನ್ನು ಕಲಿಸ್ಕೊಡ್ರಿ. ನಿನ್ನ ಹಾಗೆ ಜೀವಿಸಲು ಅಪ್ಪ ಅವ್ರಿಗೆ ನೀವು ಕಲಿಸ್ಕೊಡ್ಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೀನಿ ಅಪ್ಪ. ಎಲ್ಲರನ್ನ ಆಶೀರ್ವದಿಸ್ರಿ, ಬಲಪಡಿಸ್ರಿ, ಕಾದು ಮಾರ್ಗ ನಡೆಸ್ರಿ. ಹಾಗೇ ಮಾಡ್ರಿ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಿಡಿಯೋನ ನೋಡಿಕೊಂಡಿರುವಂಥ ಎಲ್ಲ ಮಕ್ಕಳೇ ಲೈಕ್ ಮಾಡಿ, ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.